ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಉಪಜೀವನಕ್ಕಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ಹೊಟ್ಟೆ ತುಂಬಿಸಿಕೊಳ್ಳುತ್ತಿರುವ 281 ಕುಟುಂಬಗಳು ಬೀದಿಗೆ ಬರುವಂತಾಗಿರುವುದು ಶೋಚನೀಯ. ನಿರಂತರ 1 ತಿಂಗಳ ಪರ್ಯಂತರ ಸತ್ಯಾಗ್ರಹದಲ್ಲಿ ತೊಡಗಿದ 281 ಹೊರಗುತ್ತಿಗೆ ನೌಕರರು ಬಿಸಿಲಿನ ಬೇಗೆಯಲ್ಲಿ ಬೆಂದು ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡೆದರೂ ಕನಿಕರ ತೋರದ ವಿಶ್ವವಿದ್ಯಾಲಯದ ಅಧಿಕಾರಿಗಳು. ಕನಿಷ್ಠ ಪಕ್ಷ ಆಸ್ಪತ್ರೆಗೆ ಬಂದು ವಿಶ್ವವಿದ್ಯಾಲಯದಲ್ಲಿ ಸುಮಾರು 10 ರಿಂದ 15 ವರ್ಷ ಸೇವೆ ಸಲ್ಲಿಸಿದ ಹೊರಗುತ್ತಿಗೆ ನೌಕರರ ಯೋಗಕ್ಷೇಮ ವಿಚಾರಿಸಲು ಬರದೆ ಕನಿಷ್ಠ ಸೌಜನ್ಯವೂ ಇಲ್ಲದ ಅಧಿಕಾರಿಗಳ ವರ್ತನೆಯನ್ನು ಸರ್ವರು ಖಂಡಿಸುವಂತಾಗಿದೆ. ಹೊರಗುತ್ತಿಗೆ ನೌಕರರು ನಮಗೆ ಮರು ನೇಮಕ ಮಾಡಿಕೊಳ್ಳಬೇಕು, ಇಲ್ಲವಾದರೆ ನಮ್ಮ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕುತ್ತವೆ. ಜೀವನ ನಡೆಸುವುದು ಮತ್ತು ನಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಿ ಭವಿಷ್ಯ ರೂಪಿಸುವುದು ತುಂಬ ಕಷ್ಟವಾಗುತ್ತದೆ. ನಮ್ಮ ಕುಟುಂಬಗಳು ಬೀದಿ ಪಾಲಾಗಿ ಜೀವನ ನೌಕೆ ಮುಳುಗುತ್ತದೆ ಎಂಬ ಆತಂಕದಲ್ಲಿ ದಿನಗಳೆಯುತ್ತಿದ್ದಾರೆ. ವೇದಿಕೆಯ ಒಂದು ಈ ಧರಣಿ ಸತ್ಯಾಗ್ರಹದ ಮೂಲಕ ಈ ಮಾಧ್ಯಮದವರಿಗೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ನಾವು ಸುಮಾರು 29 ದಿನಗಳ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಸುಮಾರು 7 ದಿನಗಳ ಒಂದು ಉಪವಾಸ ಸತ್ಯಾಗ್ರಹ ಧರಣಿ ಸತ್ಯಾಗ್ರಹವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ನಮ್ಗೆ ಒಂದೇ ಒಂದು ಗುರಿ ಏನಿದೆ ಅಂತಂದರೆ 281 ಮಂದಿಯನ್ನು 29ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ನಮ್ಗೆ ಹೊರಗೆ ಹಾಕಿ ಕಾರ್ಮಿಕ ದಿನಾಚರಣೆಯಿಂದ ನಮ್ಗೆ ವಜಾ ಮಾಡಿರ್ತಕ್ಕಂಥದ್ದು ಒಂದು ದುಷ್ಟಕರ ಸಂಗತಿ. ಹೀಗಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ಮಾಧ್ಯಮದ ಮೂಲಕ ಈ ಮೇಲಾಧಿಕಾರಿಗಳು ನಮ್ಮ ಮೇಲೆ ಮಾಡತಕ್ಕಂಥ ಒಂದು ಮಲತಾಯ ಧೋರಣವನ್ನು ಖಂಡಿಸಿ ನಾವು ಈ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಈ ಧರಣಿ ಸತ್ಯಾಗ್ರಹದ ಒಂದೇ ಒಂದು ವಿಷಯ ಏನಂತಂದ್ರೆ, ಪ್ರತಿ ತಿಂಗಳು 5 ರಿಂದ 7ನೇ ತಾರೀಕು ಒಳಗಾಗಿ ಪಗಾರ ಆಗಬೇಕು, ನಮ್ಮ ನೇರ ಪಾವತಿ ಆಗಬೇಕು ಮತ್ತು ನಮಗೆ ನಮ್ಮದೇ ಆದಂಥ ಒಂದು ಸೇವಾ ಭದ್ರತೆಯನ್ನು ಒದಗಿಸಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಏನಪ್ಪ ಅಂತಂದ್ರೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಈ ಧರಣಿ ಸತ್ಯಾಗ್ರಹದ ನಾವು ನಮ್ಮ ಪಗಾರನ್ನು ಕೇಳಕ್ಕೆ ಹೋದಾಗ ಮಾತ್ರ ಅವರು ನಮಗೇನಪ್ಪ ಅಂದ್ರೆ ನಿಮಗೆ ನೌಕರಿಯಿಂದ ತೆಗೆದಿದ್ದೇವೆ ಅನ್ನುವಂಥ ಮನೋಭಾವನೆ ಇಟ್ಟುಕೊಂಡು ನಮ್ಮನ್ನು ವಜಾ ಮಾಡಿರ್ತಾರೆ ಸರ್. ಅದಕ್ಕಾಗಿ ನಾವು ಏನಪ್ಪ ಅಂತಂದ್ರೆ ಈ ವೇದಿಕೆಯನ್ನು ಹಮ್ಮಿಕೊಂಡಿದ್ದೇವೆ, ಈ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ. ಇಲ್ಲಿ 281 ಕುಟುಂಬಗಳ ಬೀದಿ ಪಾಲಾಗಿವೆ ಇವತ್ತು ಮೇಲಾಧಿಕಾರಿಗಳ ಒಂದು ವಿಚಾರ ಶಕ್ತಿಗೆ ಅನುಗುಣವಾಗಿ.
ಅದಕ್ಕಾಗಿ ದಯವಿಟ್ಟು ಈ ಮಾಧ್ಯಮದ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಏನಂತಂದ್ರೆ ಈ ಯಾವುದೇ ಕಾರಣಕ್ಕೂ ಇಲ್ಲೇನಪ್ಪ ಅಂತಂದ್ರೆ ಈ ಬಡ ಕಾರ್ಮಿಕರನ್ನು ದುಡಿತಕ್ಕಂಥ ಕೈಗಳಿಗೆ ಅನ್ಯಾಯವನ್ನು ಮಾಡಬಾರ್ದು, ನ್ಯಾಯವನ್ನು ಒದಗಿಸಿಕೊಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಈ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಸರ್. ನಾವು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಹೊರಗುತ್ತಿಗೆ ನೌಕರ ಕಲ್ಯಾಣ ಸಂಘದ ವತಿಯಿಂದ ಒಂದು ನೇರ ಪಾವತಿಗಾಗಿ ನಾವು ಒಂದು ಹೋರಾಟ ಹಮ್ಮಿಕೊಂಡೆವು. ಇಂದಿಗೆ 29ನೇ ದಿನ ಉಪವಾಸ ಸತ್ಯಾಗ್ರಹ ಮಾಡುತ್ತಿರೋದು 9ನೇ ದಿನ. ಮುಖ್ಯವಾಗಿ ನಾವು 29 ಏಪ್ರಿಲ್ ನಾವು ಕುಂತಾಗ ಒಮ್ಮಲ್ಲಿ 30 ತಾರೀಕು ಏನು ಮಾಡ್ತಾರೆ, ನಿಮ್ಮೆಲ್ಲರನ್ನು ನಿಮ್ಮ ಟೆಂಡರ್ ಮುಗಿದಿದೆ, ವಜಾ ಮಾಡಲಾಗಿದೆ ಎಂದು ಒಂದು ಲೇಬರ್ ಕಾರ್ಮಿಕ ದಿನಾಚರಣೆ ದಿನದಂದೇ ಕಾರ್ಮಿಕನನ್ನು ಹೊರಗಟ್ಟುವ ಕೆಲಸ ಆಡಳಿತ ಮಂಡಳಿ ಮಾಡಿದೆ. ದಯಮಾಡಿ ಎಲ್ಲ ಕಾಯಂ ಸ್ವರೂಪದ ಕೆಲಸಗಳು 10-15 ವರ್ಷಗಳಿಂದ ಮಾಡುತ್ತಾ ಬಂದಿದ್ದೀವಿ. ಹಾಗಾಗಿ ನಮ್ಮ ಬದುಕು ಬೀದಿಗೆ ತಳ್ಳಬೇಡ ಎನ್ನುವುದು ಈ ಮೂಲಕ ಆಡಳಿತ ಮಂಡಳಿ ತಿಳಿಸುತ್ತೇನೆ. ಏಕೆಂದರೆ ಇದು ಜೀವನ ಕಟ್ಟಿಕೊಳ್ಳೋದು ತುಂಬ ಕಷ್ಟ. 15-20 ಈಗ ಎಲ್ಲ ಏಜ್ ಮುಗಿದಿದೆ, ಎಲ್ಲ ಎಲ್ಲರೂ ಎಲ್ಲಿ ಹೋಗ್ಬೇಕು, ಎಲ್ಲರೂ ಬಡ ಕಾರ್ಮಿಕರಿದ್ದಾರೆ. ಹಾಗಾಗಿ ಇನ್ನು ಅವರಲ್ಲಿ ಮನವರಿಕೆ ಮಾಡಿಕೊಳ್ಳೋದೇನೆಂದರೆ ನಮ್ಮ ನ್ಯಾಯಯುತವಾದ ಬೇಡಿಕೆಗೆ ಸ್ಪಂದಿಸಿ ನಮ್ಮ ಎಲ್ಲ ಸಿಬ್ಬಂದಿಗಳೊಂದು ನ್ಯಾಯವನ್ನು ಒದಗಿಸಿಕೊಟ್ಟು ನಮ್ಮನ್ನು ಕೆಲಸಕ್ಕೆ ಮರು ನೇಮಕ ಮಾಡಿಕೊಳ್ಳಬೇಕು. ಒಂದು ವೇಳೆ ಮರು ನೇಮಕ ಮಾಡಿಕೊಳ್ಳಿದ್ದರೆ ನಾವು 280 ಜನ ಇಲ್ಲಿಂದ ಹಾಸ್ಪಿಟಲ್ರೆ ಹೋಗ್ತೀವಿ, ಇಲ್ಲದ್ರೆ ಕೆಲಸಕ್ಕೆ ಹೋಗ್ತೀವಿ, ಮನೆಗಂತೂ ನಾವು ಹೋಗೋದಿಲ್ಲ ಅಂತ ಈ ಮೂಲಕ ಅವರಲ್ಲಿ ಮನವರಿಕೆ ಮಾಡಿಕೊಳ್ಳುತ್ತೇನೆ. ವಿಶ್ವವಿದ್ಯಾಲಯ ಗುತ್ತಿಗೆ ನೌಕರ ಸಂಘದಿಂದ ಕಷ್ಟಕ್ಕೆ ಸಿಲುಕಿದ್ದೀವಿ. ಇಲ್ಲಿ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಸಹೋದ್ಯೋಗಿಗಳು ಆರಾಮ್ ತಪ್ಪಿ ಬಿಸಿಲಲ್ಲಿ ಭಾಳ ಇದು ಆಗಿ ಅವರು ಕೆಲವೊಂದು 7-8 ಜನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದಾರೆ. ಕೆಲವೊಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಇದು ಏನು ಹೇಳಬೇಕಂತಂದ್ರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಇಂಥವು ಯಾವುದನ್ನೂ ಗಮನಿಸದೆ ನಮ್ಮನ್ನು ಬೀದಿಗಟ್ಟಿರೋದಲ್ಲದೆ ಮತ್ತು ಈ ಕಡೆ ಆರಾಮ್ ತಪ್ಪಿದ್ರೂ ಕೂಡ ಒಂದು ಹೆಜ್ಜೆ ಮುಂದೆ ಬಂದು ನೋಡೋಂಥ ಕೆಲಸ ಇಲ್ಲಿವರೆಗೂ ಆಗಿಲ್ಲ. ಬೇರೆ ಯಾರಾದರೂ ಬಂದು ಮಾತಾಡಿ ಏನರ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ ಹೊರತಾಗಿ ಅಧಿಕಾರಿಗಳು ಯಾವ ಸೂಚನೆಯೂ ನಮಗೆ ಕೊಡ್ತಾ ಇಲ್ಲ. ನಮಗೆ ತುಂಬ ದುಃಖ ಆಗ್ತಾಯಿದೆ. ಇವತ್ತು ಫ್ಯಾಮ್ಲಿ ನಡೆಸ್ಕೊಂಡು ಹೋಗೋದಾಗಲಿ ಮತ್ತು ಮನೆಯಲ್ಲಿ ಕೆಲವೊಂದು ಜನ ಹೆಂಗಿದ್ದೀವಿ ಅಂದ್ರೆ ಮಕ್ಕಳಿಲ್ಲ, ಗಂಡ ಇಲ್ಲ, ಜೀವನ ಮಾಡೋಂಥ ಅನಿವಾರ್ಯತೆಗಾಗಿ ಇಲ್ಲಿ ಕೂತಿದ್ದೀವಿ ನಾವು. ಬೇರೆ ಕಡೆಗೆ ಹೋದ್ರೆ ನಮಗೆ ಯಾರಿಗೂ ಯಾವುದೂ ಕೆಲಸ ಸಿಗಲ್ಲ ಅಂತ ಗೊತ್ತಿದೆ. ಕೇವಲ ಇನ್ನು 7-8 ವರ್ಷಗಳಲ್ಲಿ ನಾವು ರಿಟೈರ್ಮೆಂಟಿಗೆ ಬಂದಿದ್ದೀವಿ. 24 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ಇಂಥ ವಿಷಯದಲ್ಲೂ ಬಿಸಿಲಲ್ಲೂ ಮಳೆಯಲ್ಲೂ ಎದೆಗುಂದದೆ ಇಲ್ಲೇ ಕೂಡ್ತಾ ಇದ್ದೀವಿ ಅಂದ್ರೂ ಅವ್ರಿಗೆ ಕನಿಕರ ಬರ್ತಾಯಿಲ್ಲ. ಮೇಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ ಅವ್ರು ಬಂದು ನಮ್ಮ ಕಷ್ಟಕ್ಕೆ ಸ್ಪಂದನೆ ನೀಡಿ ನಮಗೆ ಒಳಗೆ ಕರೆಯುವಂಥ ಕೆಲಸ ಆಗಬೇಕು. ನಿಜವಾಗ್ಲೂ ಈ ಕೆಲಸ ಏನಾದರೂ ಮಾಡಿದರೆ ಹೀಗೆ ವಿಶ್ವವಿದ್ಯಾಲಯ ಮುಂದುವರಿಯುತ್ತದೆ ಅನ್ನೋದು ನನ್ನ ಅನಿಸಿಕೆ ಇದೆ, ಮಾತಿದೆ.